ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ವಿಶ್ವವಿಖ್ಯಾತ ವಿಜಯ ವಿಠ್ಠಲ ದೇಗುಲದ ಗೋಪುರಕ್ಕೆ ಕಾಯಕಲ್ಪ. ವಿನೂತನ 3D ತಂತ್ರಜ್ಞಾನದ ಮೂಲಕ ಮೊದಲ ಬಾರಿಗೆ ಸಮೀಕ್ಷೆ. ಐತಿಹಾಸಿಕ ಗೋಪುರದ ಸಂರಕ್ಷಣೆಗಾಗಿ ಸಮೀಕ್ಷೆ. ವಿಶ್ವವಿಖ್ಯಾತ ಹಂಪಿಯ ವಿಜಯ ವಿಠ್ಠಲ ದೇಗುಲದ ಗೋಪುರದ ಸ್ಥಿತಿಗತಿ ಅರಿಯಲು ಕೇಂದ್ರ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯಿಂದ ಡಿಫರೆನ್ಷಿಯಲ್ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಹಾಗೂ ಲೀಡರ್ ಎಂಬ ವಿನೂತನ 3D ತಂತ್ರಜ್ಞಾನದ ಮೂಲಕ ಮೊದಲ ಬಾರಿಗೆ ಸಮೀಕ್ಷೆ ನಡೆಸಲಾಗುತ್ತಿದೆ. ಹಂಪಿಯಲ್ಲಿ ವಿಜಯನಗರ ಅರಸರ ಕಾಲದ ಸ್ಮಾರಕಗಳು, ಐತಿಹಾಸಿಕ ದೇಗುಲದ ಗೋಪುರಗಳು ಇವೆ. ಅವುಗಳಲ್ಲಿ ಬಹುತೇಕ ಹಾನಿಗೊಳಗಾಗಿವೆ. ಅವುಗಳ ಸಂಶೋಧನೆ, ಸಂರಕ್ಷಣೆ ಮಾಡಲು ಸಮೀಕ್ಷೆ ನಡೆಸುವುದು ಅಗತ್ಯವಾಗಿದೆ. ಆದರೆ ಕೆಲ ಗೋಪುರ ಹಾಗೂ ಸ್ಮಾರಕಗಳ ಮೇಲೆ ಹತ್ತಿ ಇಳಿಯುವುದರಿಂದ ಹಾನಿಯಾಗುವ ಸಾಧ್ಯತೆ ಇದೆ. ಆದ್ದರಿಂದ ಇದೇ ವಿಜಯ ವಿಠ್ಠಲ ದೇಗುಲದ ಗೋಪುರದ ಬಿರುಕು ಸೇರಿದಂತೆ ಸ್ಥಿತಿಗತಿಯನ್ನು ಅರಿಯಲು DGPS ಹಾಗೂ ಲೀಡರ್ ಮೂಲಕ ಸರ್ವೆ ಮಾಡಲು ಬೆಂಗಳೂರಿನಿಂದ ತಜ್ಞರ ತಂಡ ಮುಂದಾಗಿದೆ. ಗೋಪುರದಲ್ಲಿ ಕೂಡ ಹಿಂದೆ ಬಿರುಕುಗಳಿವೆ. G20 ಸಭೆ ವೇಳೆ ಅವುಗಳಿಗೆ ಗಾಜಿನ ಪಟ್ಟಿಗಳನ್ನು ಅಳವಡಿಕೆ ಮಾಡಲಾಗಿತ್ತು. ಅಂದಿನಿಂದ ಯಾವುದೇ ಬಿರುಕು ಕಂಡಿಲ್ಲ. ಇನ್ನೂ ಹೆಚ್ಚಿನ ಅಧ್ಯಯನ ನಡೆಸಲು ಇಲಾಖೆ ತಂತ್ರಜ್ಞಾನದ ಮೊರೆ ಹೋಗಿದ್ದು, DGPSನಿಂದ GPS-ನಲ್ಲಿ ಸ್ಥಳದ ನಿಖರ ಮಾಹಿತಿ ಸಿಗಲಿದೆ. ಇನ್ನು ಲೀಡರ್ ಲೇಸರ್ನಿಂದ ಗೋಪುರದ ಇಂಚಿಂಚು ಡೇಟಾ ಸಂಗ್ರಹ ಮಾಡಲಿದೆ. ಸಮೀಕ್ಷೆ ಕಾರ್ಯ ಮುಗಿಯುವವರೆಗೂ ದೇಗುಲದ ಪೂರ್ವ ಭಾಗದ ಗೋಪುರದಿಂದ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದೆ ಎಂದು ಪುರಾತತ್ವ ಇಲಾಖೆಯ ಮೂಲಗಳು ತಿಳಿಸಿವೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.